ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭರ್ಜರಿ ಗೆಲುವಿನ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ 11 ಮತಗಳು ಕಾಂಗ್ರೆಸ್ಗೆ ಬಂದಿದ್ರೆ ಅದು ಈ ಎರಡೂ ಪಕ್ಷಗಳ ಮೈತ್ರಿ ರಾಜಕಾರಣದ ವಿರುದ್ಧ ಅವರ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಅನ್ನೋದರ ಸೂಚನೆ. ಇದು ಬಿಜೆಪಿ ಹಾಗೆ ಜೆಡಿಎಸ್ಗೆ ನಾಯಕತ್ವವೇ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ. ಇದು ಅವರ ಮೈತ್ರಿಗೆ ಜನಪ್ರತಿನಿಧಿಗಳಿಂದಲೇ ಬಂದಿರೋ ನೇರ ತಿರಸ್ಕಾರ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಎದ್ ಕಾಣೋದೇನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನೂ ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಸರ್ ಬರೋಬ್ಬರಿ 11 ಮತಗಳು ಆತ್ಮಸಾಕ್ಷಿಯ ಮತಗಳು. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿಲ್ಲ ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಇಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜಯೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ಕರ್ನಾಟಕ ಕೌಂಟರ್ ಆಯ್ತು ಅಂದ್ರೆ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಬೇರೆ ಪಕ್ಷದ ಶಾಸಕರು ಇರ್ಬೋದು, ಬೇರೆ ಬೇರೆಯವ್ರನ್ನ ಸೆಳೀತಾ ಇದ್ರು. ಕರ್ನಾಟಕದಲ್ಲಿ ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿದ ಇದು ಸೀಕ್ರೆಟ್ ಬ್ಯಾಲೆಟ್. ನೀವು ಎಲ್ಲಾನು ಕೂಡ ನೀವೇ ನೋಡಿದೀರಾ, ಲೈವ್ ನೋಡಿದೀರಾ. ಯಾರಾದ್ರೂ ನಾವು ಏನಾದ್ರೂ ಹೋಗಿ ಅಲ್ಲಿ ಕೈಕಾಲು ಬಿದ್ವಾ, ಏನಾದ್ರೂ ನಾವು ಅವರಿಗೆ ಮನವಿ ಮಾಡ್ಕೊಂಡ್ರ? ಇಲ್ಲ. ಹಾಗೆ ಸರ್, ತಮಿಳುನಾಡು ಸರ್ಕಾರ ಏನು ಕಾವೇರಿ ವಿಚಾರ, ಮೇಕೆದಾಟು ವಿಚಾರದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದೆ ನೋಡಿ. ಅವ್ರು ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮಿಯರ್ಲಿ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದ್ರೂ ಏನೋ ಆಕ್ಷೇಪ ವ್ಯಕ್ತಪಡಿಸ್ಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು, ಬೆಂಗಳೂರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ಮಾಡ್ಲಿ, ವಾಟ್ ಎವರ್ ಇಟ್ ಇಸ್. ನೋಡಿ, ನನ್ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ? ರೆಡಿ ಫಾರ್ ಇಟ್. ಧ್ವನಿ ಎತ್ತಬೇಕಲ್ಲ ಸರ್ ದೆಹಲಿಯಲ್ಲಿ. ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವರು. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯನ್ನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದೀರ ನನ್ಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ? ಈಗ ನಿಮ್ಮ BMRC ಅಂದ್ರು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೀ ನಮ್ದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲ I have no hopes and zero expectations from the members of parliament of BJP. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಕಲಬುರಗಿ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.